ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಡ್ರಾಯಿಂಗ್ನ ಹೇಳ್ಕೊಡ್ತೀನಿ ಅಂತ. ಸೊ ಅದರದ್ದು ಮೊದಲನೇ ವಿಡಿಯೋ ಇದು. ಸೊ ಬೇಸಿಕ್ಸ್ ಟು ಅಡ್ವಾನ್ಸ್ ಸೀರೀಸ್ನ ಮೊದಲನೇ ವಿಡಿಯೋ ಇದು. ಸೊ ಇದರಲ್ಲಿ 3 ಟೈಪ್ ಬರುತ್ತೆ. ಫಸ್ಟು ಬಿಗಿನರ್ಸ್ಗೆ, ಆಮೇಲೆ ಇಂಟರ್ಮೀಡಿಯೇಟ್ ಅಂತ, ಆಮೇಲೆ ಅಡ್ವಾನ್ಸ್ಡ್ ಅಂತ. ಸೊ ಬಿಗಿನರ್ಸ್ಗೆ ಫಸ್ಟು ಬಂದು ನಾವು ಲೈನ್ಸು, ಶೇಪ್ಸು, ಶೇಡಿಂಗ್ಸ್ ಹಾಗೆ ಬೇಸಿಕ್ಸನ್ನು ನೋಡ್ಕೊಳ್ಳೋಣ. ಇಂಟರ್ಮೀಡಿಯೇಟ್ ಆಬ್ಜೆಕ್ಟು, ಫೇಸು, ಪರ್ಸ್ಪೆಕ್ಟಿವು. ಅಡ್ವಾನ್ಸ್ ಲೆವೆಲ್ಗೆ ಬಂದು ರಿಯಲಿಸಮು, ಈ ಪೋರ್ಟ್ರೇಟು ಅಂದರೆ ಪೋರ್ಟ್ರೇಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಡ್ರಾಯಿಂಗ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ ಬಂದು ನಾವು ಹ್ಯಾಂಡ್ನ ಫ್ರೀ ಮಾಡ್ಕೋಬೇಕು. ಸೊ ಹ್ಯಾಂಡ್ ಫ್ರೀ ಮಾಡ್ಕೊಳ್ಳೋದಕ್ಕೆ ಸ್ಕ್ರಿಬ್ಲಿಂಗ್ ಮಾಡ್ತಿದ್ದೀವಿ. ಸೊ ಹೀಗೆ ಸ್ಕ್ರಿಬ್ಲಿಂಗ್ ಮಾಡ್ತಾ 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 ಹ್ಯಾಂಡು ಫ್ರೀ ಆಗುತ್ತೆ. ಸೊ ಫಸ್ಟು ಪೆನ್ಸಿಲ್ನ ನಾವು ಹೀಗೆ ಹಿಡ್ಕೊಂಡಷ್ಟು ನಮಗೆ ಜಡ್ಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕಾದ್ರೆ ಹಂಗೆ ಆಡಿಸ್ಬೋದು. ಸೊ ಹಾಗೆ ಈಗ ಆಡಿಸ್ತಾ ಕೈನ ಫ್ರೀ ಮಾಡಿಕೊಂಡು ಡ್ರಾಯಿಂಗಾಗಿ ನಮ್ಮ ಕೈ ಒಂಚೂರು ಗ್ರಿಪ್ ಸಿಗುತ್ತೆ. ಸೊ ಇದನ್ನ ಈಗ ಸ್ಕ್ರಿಬ್ಲಿಂಗ್ ಫಸ್ಟ್ ಸ್ಟೆಪ್ಪು ನಾವು ಮಾಡ್ಕೊಳ್ಳೋದು. ಪ್ರಾಕ್ಟೀಸ್ ಮಾಡಿ, ಇದನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಯಾವುದೇ ನ್ಯೂಸ್ ಪೇಪರ್ ಆಗಲಿ, ಯಾವುದೇ ವೇಸ್ಟ್ ಶೀಟ್ ತೊಗೊಳ್ಳಿ, ಒಂದು ಪೆನ್ಸಿಲ್ ತೊಗೊಳ್ಳಿ, ಜಸ್ಟ್ ಸ್ಕ್ರಿಬ್ಲಿಂಗ್ ಮಾಡ್ತಾಯಿರಿ. ಸೊ ಸೆಕೆಂಡ್ನೇದಾಗಿ ಬರೋದೇ ಲೈನ್ ಡ್ರಾಯಿಂಗು. ಸೊ ಇದರಲ್ಲಿ ಕೈ ಪ್ರೆಷರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಎಷ್ಟು ನಿಧಾನಕ್ಕೆ, ಎಷ್ಟು ಕಂಟ್ರೋಲಿಂದ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗೆ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಏನು ಗ್ಯಾಪ್ ಇದೆ ಅಲ್ವಾ, ಸೊ ಆ ಗ್ಯಾಪ್ನ ಹಾಗೆ ಮೇಂಟೈನ್ ಮಾಡ್ತಾ ಇನ್ನೊಂದು ಲೈನ್ ಕೂಡ ಹಾಗೆ ಗ್ಯಾಪಲ್ಲೇ ಮೇಂಟೈನ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಸೊ ಇದು ನಿಮಗೆ ಮೈಂಡಿಗೆ ಕೂತ್ಕೊಳ್ಳುತ್ತೆ. ಲೈಕ್ ನೀವು ನೋಡಿದಾಗ ಅದೇ ಗ್ಯಾಪು ನೀವು ನೆಕ್ಸ್ಟ್ ಡ್ರಾಯಿಂಗ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿಲ್ದಂಗೆ ಆಟೋಮೆಟಿಕ್ಕಾಗಿ ಅದು ಟ್ರ್ಯಾಕ್ ಆಗ್ತಾ ಇರುತ್ತೆ ಅಂತ. ಸೊ ಹಾಗೆ ನೆಕ್ಸ್ಟ್ ಬರೋದು ನಮಗೆ ವರ್ಟಿಕಲ್ ಲೈನು. ಸೊ ಅದರಲ್ಲಿ ಅಡ್ಡ ಹಾಕಿದರೆ ಇದರಲ್ಲಿ ಉದ್ದುದ್ದ ಲೈನು ಸೇಮ್ ಅದರಲ್ಲಿ ಏನು ಫಾಲೋ ಮಾಡಿದ್ರೋ ಇದರಲ್ಲೂ ಹಾಗೆ ಫಾಲೋ ಮಾಡಬೇಕು. ಸೊ ಇದನ್ನು ಹಾಗೆ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದಾದಮೇಲೆ ನೆಕ್ಸ್ಟ್ ಬರೋದೇ ನಮಗೆ ಪಾಯಿಂಟ್ ಟು ಪಾಯಿಂಟ್ ಲೈನು. ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಜಾಯಿನ್ ಮಾಡ್ತಾ ಲೈನ್ ಹಾಕೋದನ್ನ ಕಲಿಯೋದು. ಸೊ ಇದರಿಂದ ಏನಪ್ಪ ಅಂತಂದರೆ, ಈಗ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಈಸಿಯಾಗಿ ನೀವು ಗೊತ್ತಿಲ್ದಂಗೆ ನೀವಿನ್ನೂ ಲೈನು ಹಾಕಿರಲ್ಲ ಅಂದ್ಕೊಳ್ಳಿ, ಬರೀ ಪಾಯಿಂಟಿಂದ ಪಾಯಿಂಟಿಗೆ ನಿಮ್ಮ ಒಂದು ಲೈನು ನಿಮ್ಮ ಮೈಂಡಲ್ಲೇ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಅದು ಡ್ರಾಯಿಂಗಿಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಫಸ್ಟು ಡ್ರಾಯಿಂಗ್ ಏನಪ್ಪ ಅಂತಂದರೆ ಸಿಂಪಲ್ಲು ಅಬ್ಸರ್ವೇಷನು ನಿಮ್ಮ ಮೈಂಡಲ್ಲೇ ಕಾಣಿಸ್ಬೇಕದು ನೀವು ಬರೆಯೋಕ್ಕೂ ಮುಂಚೆ. ಆಮೇಲೆ ತುಂಬ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಡ್ರಾಯಿಂಗಲ್ಲಿ ಮಿಸ್ಟೇಕ್ಸ್. ಸೊ ಎಲ್ಲರೂ ಮಿಸ್ಟೇಕ್ಸ್ ತಪ್ಪು ಅಂದ್ಕೋತಾರೆ, ಬಟ್ ಆ್ಯಕ್ಚುಲಿ ಮಿಸ್ಟೇಕ್ಸು ಒಳ್ಳೆಯದೇ ನಮಗೆ. ಯಾಕಂದರೆ ಅದರಿಂದ ಹೆಂಗೆ ಕಲಿಬೋದು ಅಂತ ಇದಾಗುತ್ತೆ. ಸೊ ನಿಮ್ಮದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಲೆವೆಲಲ್ಲಿ ಇದ್ದೀರಾ. ಮಿಸ್ಟೇಕ್ ಆಗ್ತಾಯಿದ್ರೆ, ಇನ್ ಕೇಸ್ ಮಿಸ್ಟೇಕ್ ಆಗ್ತಿಲ್ಲ ನಾವು ಬರೀ ಅದಕ್ಕೆ ಟ್ರೈ ಮಾಡ್ತಾಯಿದ್ರೆ, ಸೊ ನಮಗೆ ಗೊತ್ತಿಲ್ಲದಂಗೆ ಒಂದು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತೀವಿ. ಸೊ ನೆಕ್ಸ್ಟು ನಾವು ಬರೋದೇ ಕರ್ವ್ ಲೈನ್ಗೆ. ಕರ್ವ್ ಲೈನು ಲೈಕ್ ಬೇರೆ ಬೇರೆ ಫಾರ್ಮ್ಸಿಗೆ, ಶೇಪ್ಸಿಗೆ ಯೂಸ್ ಆಗುತ್ತೆ. ಸೊ ಅದರಿಂದ ಕರ್ವ್ ಲೈನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನು ಪಾಯಿಂಟ್ ಯೂಸ್ ಮಾಡ್ಕೊಂಡು ಬೇಕಾದ್ರೂ ಕರ್ವ್ ಲೈನ್ನ ನಾವು ಮಾಡ್ಬೋದು. ಈಸಿ ಆಗುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಅಷ್ಟೇ. ಸೊ ಹಾಗೆ ಇನ್ನೊಂದು, ನಿಧಾನವಾಗಿ ನಿಮ್ಮ ಹ್ಯಾಂಡ್ ಕೈಯಿನ ಪ್ರೆಷರ್ನ ಮೇಂಟೈನ್ ಮಾಡೋದನ್ನ ಕಲೀರಿ. ಸೊ ಅದರಿಂದ ನಿಮಗೆ ಡಾರ್ಕು, ಲೈಟು, ಶೇಡಿಂಗ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಒಂದು ಡೈಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಒಂದು 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಸಾಕು. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ನೆಕ್ಸ್ಟ್ ಕನ್ಕ್ಲೂಷನ್ಗೆ ಬರ್ತೀವಿ. ಫಸ್ಟಿಂದ ಏನೇನು ಮಾಡಿದೆ ಎಂಡಿಂಗ್ವರೆಗೂ ಏನು ಈ ವಿಡಿಯೋಲಿ ಇದೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದೇ ನಮಗೆ ಶೇಪ್. ಲೈನ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಶೇಪ್ಸು. ಸೊ ಶೇಪ್ಸಲ್ಲಿ ನಾವು ಎಲ್ಲ ಜಾಮೆಟ್ರಿಕ್ ಶೇಪ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾವು ಸರ್ಕಲ್ನ ಈಸಿಯಾಗಿ ಪ್ರಾಕ್ಟೀಸ್ ಮಾಡೋದು ಕಲ್ತ್ಕೊಂಡು ನೆಕ್ಸ್ಟು ಬಾಕ್ಸ್ಗೆ ಹೋಗೋಣ. ಬಾಕ್ಸಲ್ಲಿ ನಾರ್ಮಲ್ ಟ್ರಯಾಂಗಲ್ಲು, ಸ್ಕ್ವೇರು ಎಷ್ಟಾಗುತ್ತೋ ಅಷ್ಟು ನಿಮ್ಮ ರ್ಯಾಂಡಮಾಗಿ ಮಾಡ್ತಾಯಿರಿ. ಸೊ ತಪ್ಪಲ್ಲಿ ನೆಕ್ಸ್ಟು ಟ್ರಯಾಂಗಲ್ಲು, ನೆಕ್ಸ್ಟ್ ಏನೇನು ಶೇಪ್ ಬರುತ್ತೆ ಅದನ್ನೆಲ್ಲ ಮಾಡ್ತಾ ಹೋಗಿ. ಸೊ ಸಿಲಿಂಡರ್ ಬಂದು ನಮಗೆ ಹ್ಯೂಮನ್
ಫಾರ್ಮ್ಸಲ್ಲಿ ಯೂಸ್ ಆಗುತ್ತೆ. ಸೊ ಅದು ಹೇಗೆ ಅಂತ ನಾನು ನೆಕ್ಸ್ಟ್ ನಿಮಗೆ ಅನಾಟಮಿ ಕ್ಲಾಸಸ್ ಅದೆಲ್ಲ ಇದೆ, ಅದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ಸ್ಟ್ರಕ್ಚರ್ ಆಫ್ ಶೇಪ್. ಸೊ ಶೇಪ್ನ ಯೂಸ್ ಮಾಡಿಕೊಂಡು ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದು ಹೇಗೆ, ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಬರ್ತೀನಿ. ಸೊ ಸರ್ಕಲ್ಲು 2 ಸರ್ಕಲಿಂದ ನಾನು ಒಂದು ಸಿಲಿಂಡರ್ ಮಾಡಿದೆ. ನಿಮ್ಗೊಂದು ಶೇಪ್ ಕಾಣಿಸ್ತಾ ಇದೆಯಾ? ಸೊ ಜಾಮೆಟ್ರಿಕಲ್ ಶೇಪ್ಸು ನಿಮ್ಮ ಸರ್ಕಲ್ಲು ಪ್ಲಸ್ ಲೈನು ಸ್ಕ್ವೇರ್ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಶೇಪ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದರಲ್ಲಿ 2 ಥರ ಡಿವೈಡ್ ಆಗುತ್ತೆ. ಒಂದು 2D, ನೆಕ್ಸ್ಟ್ ಇನ್ನೊಂದು ಬಂದು 3D ಅಂತ ಡಿವೈಡ್ ಆಗುತ್ತೆ. ಸೊ 2D ಬಂದು ನಿಮಗೆ ಜಸ್ಟ್ ಲೈಕ್ ಅಂದರೆ ಒಂದು ಆಬ್ಜೆಕ್ಟ್ ಥರ ಕಾಣಿಸುತ್ತೆ ಅಷ್ಟೇ. 3D ಬಂದು ನಿಮಗೆ ಒಂದು ಓವರಾಲ್ ಆರ್ಗ್ಯಾನಿಕ್ ಫಾರ್ಮ್ಸ್ ಥರ ಶುರು ಆಗುತ್ತೆ. ಸೊ 3D ಫಾರ್ಮ್ಸಲ್ಲಿ ನಿಮಗೆ ಶೇಪ್ನ ಯೂಸ್ ಮಾಡಿಕೊಂಡು ಒಂದು ರಿಯಲಿಸ್ಟಿಕ್ ಫಾರ್ಮ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲಿಬೋದು. ಸೊ ಶೇಪ್ಸ್ನ ಅದಕ್ಕೋಸ್ಕರ ನೀವು ಈಗೇನು ಬೇಸಿಕ್ಸ್ ಫಂಡಮೆಂಟಲ್ಸು, ಲೈನ್ಸು, ಕರ್ವ್ಸ್ ಲೈನ್ಸು, ಈಗ ಶೇಪ್ಸು ಅದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ತುಂಬ ಎಷ್ಟಾಗುತ್ತೋ ಅಷ್ಟು ಡೈಲಿ 10 ಮಿನಿಟ್ಸ್ ಸಾಕು, ಜಾಸ್ತಿ ಬೇಕು ಅಂತೇನಿಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಮಗೀಗ ಇದನ್ನ ಯೂಸ್ ಮಾಡಿಕೊಂಡು ಒಂದು ಶೇಪ್ನ, ಫಾರ್ಮ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೆಲ್ಪ್ ಆಗುತ್ತೆ. ಸೊ 2Dಲಿ ಬಂದು ನಮಗೆ ಜಸ್ಟ್ ಆಬ್ಜೆಕ್ಟ್ ಒಂದು ಔಟ್ಲೈನ್ ಥರ ಕಾಣುತ್ತೆ. ಬಟ್ 3Dಲಿ ಆಗಲ್ಲ. 3Dಲಿ ನಮಗೆ ಒಂದು ಡೆಪ್ತ್ ಕಾಣುತ್ತೆ, ಒಂದು ಎಕ್ಸಾಕ್ಟ್ ಶೇಪ್ ಕಾಣುತ್ತೆ, ಲೈಕ್ ರಿಯಲಿಸಮ್ ಥರ ಫೀಲ್ ಆಗುತ್ತೆ. ಸೊ ಅದರಿಂದ ಶೇಪ್ಸು ನಮಗೆ ರಿಯಲಿಸಮಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರಾಕ್ಟೀಸ್ ಅಷ್ಟೇ. ಡ್ರಾಯಿಂಗ್ ಅಂದರೆ ಪ್ರಾಕ್ಟೀಸ್. ನೀವು ಜೊತೆಗೆ ಡ್ರಾಯಿಂಗ್ನ ಮೇಯ್ನ್ ಥಿಂಗ್ ಬಂದು ಅಬ್ಸರ್ವೇಷನ್. ನೀವು ಒಂದು ಆಬ್ಜೆಕ್ಟ್ನ ಹೆಂಗೆ ಅಬ್ಸರ್ವ್ ಮಾಡ್ತೀವ ಅನ್ನೋದ್ರ ಮೇಲೇ ನಿಂತಿರುತ್ತೆ. ಸೊ ಅಬ್ಸರ್ವೇಷನ್ ಹೇಗೆ ಒಂದು ಡ್ರಾಯಿಂಗ್ನ ನೋಡಬೇಕು, ಹೇಗೊಂದು ಆಬ್ಜೆಕ್ಟ್ನ ನೋಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಸೊ ಇನ್ನೂ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್. ಸೊ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಹತ್ತಿ ಹಾಗೆ ನಾನು ಮಾಡೋ ಎಲ್ಲ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ಈಗ ಲೈಟಾಗಿ ರೀಕ್ಯಾಪ್ ಮಾಡ್ಕೊಬಿಡೋಣ. ಸೊ ಫಸ್ಟು ಬಂದು ಬಿಗಿನರು, ಇಂಟರ್ಮೀಡಿಯೇಟು, ಅಡ್ವಾನ್ಸು. ಸೊ ಬಿಗಿನರ್ಗೆ ಏನೇನು ಬೇಕು ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಇಂಟರ್ಮೀಡಿಯೇಟ್ ಇನ್ನೂ ಒಂದು ನೆಕ್ಸ್ಟ್ ಸೀರೀಸೇ ಆಗುತ್ತೆ. ಅದು ಫಸ್ಟ್ ಸೀರೀಸಿಗೆ ನಮಗೆ ಬಿಗಿನರ್ಸ್ಗೆ ಏನೇನು ಬೇಕೋ ಅಷ್ಟು ಸಾಕು. ಫಸ್ಟ್ ಸ್ಕ್ರಿಬ್ಲಿಂಗ್ ಮಾಡ್ಕೊಂಡ್ವಿ. ಸ್ಕ್ರಿಬ್ಲಿಂಗ್ ಆಗ್ತಿದ್ದಂಗೆ ನಾವು ಲೈನ್ ಡ್ರಾಯಿಂಗಿಗೆ ಬಂದ್ವಿ. ಲೈನ್ ಡ್ರಾಯಿಂಗಲ್ಲಿ ಹಾರಿಜಾಂಟಲು, ವರ್ಟಿಕಲ್ಲು, ಪಾಯಿಂಟ್ ಟು ಪಾಯಿಂಟ್ ಹೇಗೆ ಹಾಕೋದು ಅಂತ ತಿಳ್ಕೊಂಡ್ವಿ. ಸೊ ಹಾಗೆ ಒಂದು ಲೈನಿಂದ ಒಂದು ಲೈನಿಗೆ ಗ್ಯಾಪು ನಿಮ್ಮ ಮೈಂಡಲ್ಲೇ ಕ್ರಿಯೇಟ್ ಆಗೋದನ್ನ ಪ್ರಾಕ್ಟೀಸ್ ಆಗುತ್ತೆ. ಸೊ ಅದು ನಿಮ್ಗೆ ಈಗ ಗೊತ್ತಾಗಲ್ಲ, ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಫೀಲ್ ಆಗುತ್ತೆ ನೋಡಿ. ನೆಕ್ಸ್ಟು ಕರ್ವ್ ಲೈನು. ಸೊ ಕರ್ವ್ ಲೈನ್ ಡಿಫ್ರೆಂಟ್ ಕರ್ವ್ ಲೈನ್ಸ್ ಹಾಕ್ತೀವಿ. ಸೊ ರ್ಯಾಂಡಮ್ ಕರ್ವ್ ಲೈನ್ಸು, ಪಾಯಿಂಟ್ ಟು ಪಾಯಿಂಟ್ ಕರ್ವ್ ಲೈನ್ಸು. ನೆಕ್ಸ್ಟ್ ಹಾಗೆ ನಾವು ಹೋಗಿದ್ದೆ ಶೇಪ್ಸಲ್ಲಿ ನಿಮಗೆ ಜಾಮೆಟ್ರಿಕಲ್ ಶೇಪ್ಸ್ ಲೈಕ್ ಸರ್ಕಲ್ಲು, ಟ್ರಯಾಂಗಲ್ಲು, ಸ್ಕ್ವಯರು, ಯಾವುದೇ ಶೇಪ್ ಇದೋ ಅದೆಲ್ಲ ಟ್ರೈ ಮಾಡಿ. ಸೊ ಇದೆಲ್ಲ ನಿಮಗೆ ಜಸ್ಟ್ ಬೇಸಿಕ್ಸ್ ಅಷ್ಟೇ. ಇದನ್ನೆಲ್ಲ 10 ಮಿನಿಟ್ಸು ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಇದು ಬ್ರೀಫ್ಲಿ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.